ನಮ್ಮ ಮೆಟ್ರೋ 2ನೇ ಹಂತದಲ್ಲಿ ನಿರ್ಮಾಣವಾಗ್ತಾ ಇರುವ ಆರ್ವಿ ರೋಡ್ ಬೊಮ್ಮಸಂದ್ರ ಮೆಟ್ರೋ ಮಾರ್ಗ ಸದ್ಯಕ್ಕೆ ಓಪನ್ ಆಗ್ತಾ ಇಲ್ಲ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಈ ತಿಂಗಳಲ್ಲಿ ಅಂದ್ರೆ ಜೂನ್ನಲ್ಲಿ ಆರ್ವಿ ರೋಡ್ ಬೊಮ್ಮಸಂದ್ರ ಮಾರ್ಗದಲ್ಲಿ ವಾಣಿಜ್ಯ ಸಂಚಾರ ಆರಂಭವಾಗಿ ಮೆಟ್ರೋ ಸೇವೆ ಸಾರ್ವಜನಿಕರಿಗೆ ಸಿಗಬೇಕಿತ್ತು. ಆದ್ರೆ ನಿರೀಕ್ಷೆಯ ಮೆಟ್ರೋ ಯೆಲ್ಲೋ ಲೈನ್ ಸದ್ಯಕ್ಕೆ ಆರಂಭವಾಗುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆರ್ವಿ ರೋಡ್ ಬೊಮ್ಮಸಂದ್ರ ಮೆಟ್ರೋ ಮಾರ್ಗದ ಬಗ್ಗೆ ಜನರಿಗೆ ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂದ್ರೆ ಮೆಟ್ರೋ ಯೆಲ್ಲೋ ಲೈನ್ ಸಂಚರಿಸುವ ಏರಿಯಾಗಳು ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ಏರಿಯಾಗಳು. ರೆಸಿಡೆನ್ಷಿಯಲ್, ಐಟಿ-ಬಿಟಿ, ಎಂಎನ್ಸಿ ಕಂಪನಿಗಳು, ಗಾರ್ಮೆಂಟ್ಸ್ ಮತ್ತು ಫ್ಯಾಕ್ಟರಿಗಳು ಈ ಮಾರ್ಗದಲ್ಲಿ ಹೆಚ್ಚಾಗಿರೋದ್ರಿಂದ ಜನರು ಟ್ರಾಫಿಕ್ ಅಲ್ಲೇ ಅರ್ಧ ದಿನ ಕಳೀತಾರೆ. ಜಯದೇವ ಹಾಸ್ಪಿಟಲ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಬಳಿ ಈ ಮೆಟ್ರೋ ಲೈನ್ ಹಾದು ಹೋಗೋದ್ರಿಂದ ಲಕ್ಷಾಂತರ ಜನರಿಗೆ ಈ ಮೆಟ್ರೋದಿಂದ ಅನುಕೂಲವಾಗುತ್ತೆ. 18 ಕಿಲೋಮೀಟರ್ ಉದ್ದದ ಮೆಟ್ರೋ ಯೆಲ್ಲೋ ಲೈನ್ನಲ್ಲಿ 16 ಮೆಟ್ರೋ ನಿಲ್ದಾಣಗಳು ಬರುತ್ತವೆ. ಆರ್ವಿ ರೋಡ್ನಿಂದ ಆರಂಭವಾಗುವ ಈ ಮೆಟ್ರೋ ಮಾರ್ಗದಲ್ಲಿ ರಾಗಿಗುಡ್ಡ, ಜಯದೇವ ಹಾಸ್ಪಿಟಲ್, ಬಿಟಿಎಂ ಲೇಔಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಬೊಮ್ಮನಹಳ್ಳಿ, ಹೊಂಗಸಂದ್ರ, ಕುಡ್ಲು ಗೇಟ್, ಸಿಂಗಸಂದ್ರ, ಹೊಸ ರೋಡ್, ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಫೌಂಡೇಶನ್, ಹುಸ್ಕೂರ್ ರೋಡ್, ಹೆಬ್ಬಗೋಡಿ, ಬೊಮ್ಮಸಂದ್ರ ಮೆಟ್ರೋ ನಿಲ್ದಾಣಗಳು ಬರಲಿವೆ. 2 ತಿಂಗಳಿನಿಂದಲೇ ಈ ಮಾರ್ಗದಲ್ಲಿ ಟ್ರಯಲ್ ರನ್ ಅಂದ್ರೆ ಪರೀಕ್ಷಾರ್ಥ ಸಂಚಾರ ಕೂಡ ಶುರುವಾಗಿದೆ. ಈ ಮಾರ್ಗದಲ್ಲಿ ರೈಲು ಆರಂಭವಾದರೆ ಡೈಲಿ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಸಂಚಾರ ಇರುತ್ತೆ. ಪೀಕ್ ಅವರ್ನಲ್ಲಿ 10 ನಿಮಿಷಕ್ಕೆ ಫ್ರೀಕ್ವೆನ್ಸಿಯನ್ನ ಬದಲಾವಣೆ ಮಾಡಲಾಗುತ್ತೆ. ಇನ್ನು ಈ ಮೆಟ್ರೋ ಲೈನ್ ಆರಂಭವಾದರೆ ಜಯದೇವ ಆಸ್ಪತ್ರೆಗೆ ಹೋಗುವವರಿಗೆ ಸುಲಭವಾಗುತ್ತೆ. ಸಿಲ್ಕ್ ಬೋರ್ಡ್ನಲ್ಲಿ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಐಟಿ-ಬಿಟಿ ಕಂಪನಿಗಳೇ ಇರೋದ್ರಿಂದ ಮೆಟ್ರೋ ಬಂದ್ರೆ ಸಂಚಾರವೂ ಕೂಡ ಸುಗಮವಾಗುತ್ತೆ. ಬೊಮ್ಮಸಂದ್ರ ಭಾಗದಲ್ಲಿ ಫ್ಯಾಕ್ಟರಿಗಳಿಗೆ ಹೋಗುವವರಿಗೆ ಅನುಕೂಲವಾಗುತ್ತೆ. ಹೀಗಾಗಿ ಆರ್ವಿ ರೋಡ್ ಬೊಮ್ಮಸಂದ್ರ ಮೆಟ್ರೋ ಮಾರ್ಗ ಆದಷ್ಟು ಬೇಗ ಓಪನ್ ಆಗಲಿ ಅನ್ನೋ ನಿರೀಕ್ಷೆಯಲ್ಲಿ ಜನರಿದ್ದಾರೆ.